ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗೀತಾಜ್ಞಾನ ಯಜ್ಞದ ತಪಸ್ವಿಗಳೇ, ದಯವಿಟ್ಟು ಗಮನಿಸಬೇಕು. ನಾವು 18 ಅಧ್ಯಾಯಗಳ ಪಕ್ಷಿ ನೋಟವನ್ನು ಈಗ ನೋಡಲಿದ್ದೇವೆ. ಅದು ಆರಂಭ ಆಗಿದ್ದು ವಿಷಾದದಲ್ಲಿ. ನಮ್ಮೆಲ್ಲರ ಜೀವನ, ನಮ್ಮೆಲ್ಲರ ಯೋಚನೆ, ನಮ್ಮೆಲ್ಲರ ಸಂಕಟ ಇರತಕ್ಕಂಥದ್ದು ವಿಷಾದದಲ್ಲಿ, ನೋವಿನಲ್ಲಿ, ಶೋಕದಲ್ಲಿ, ದ್ವಂದ್ವದಲ್ಲಿ, ಗೋಳಾಟದಲ್ಲಿ. ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆ. ಒಂದು ಸಮಸ್ಯೆ ಪರಿಹಾರ ಆಯಿತು ಅಂದರೆ ಮತ್ತೊಂದು ಧುತ್ ಅಂತ ನಿಂತುಕೊಳ್ತಕ್ಕಂಥದ್ದು. ಒಬ್ಬ ಜವಾನ ಇರಲಿ, ಒಬ್ಬ ರಾಷ್ಟ್ರಪತಿ ಇರಲಿ, ಜವಾನದಿಂದ ರಾಷ್ಟ್ರಪತಿಯ ತನಕ ಪ್ರತಿಯೊಬ್ಬರಿಗೂ ಈ ಸಮಸ್ಯೆ ಇದ್ದದ್ದೇ. ಪ್ರತಿನಿತ್ಯ ಸಮಸ್ಯೆ ಎನ್ನತಕ್ಕಂಥದ್ದು ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ಎಲ್ಲಿ ಸಮಸ್ಯೆ ಉಂಟೋ ಅಲ್ಲಿ ಶಂಕೆ ಉಂಟು, ಎಲ್ಲಿ ಶಂಕೆ ಉಂಟೋ ಅಲ್ಲಿ ಶೋಕವೇ ಪ್ರಾಧಾನ್ಯತೆಯನ್ನು ಹೊಂದತಕ್ಕಂಥದ್ದು. ಆ ಶೋಕದ ಮೂಲವೇ ವಿಷಾದವಾಗಿ ಭಗವದ್ಗೀತೆಯ ಆರಂಭ ಆಗತಕ್ಕಂಥದ್ದು ವಿಷಾದದಿಂದ, ನೋವಿನಿಂದ, ಅಳುವಿನಿಂದ, ಒದ್ದಾಟದಿಂದ, ಸಂಕಟದಿಂದ. ಆದ್ದರಿಂದ ಮೊಟ್ಟ ಮೊದಲ ಯೋಗ ಅರ್ಜುನ ವಿಷಾದ ಯೋಗ. ಈ ನೋವು ಕಳೆಯಬೇಕಾದ್ರೆ ಏನ್ ಮಾಡ್ಬೇಕಪ್ಪ? ನೋವಿಲ್ಲದ ಸ್ಥಿತಿ ಆಗಬೇಕು. ಶೋಕ ಹೋಗಿ ಅಶೋಕವಾಗಿಬಿಡ್ಬೇಕು. ಅಶೋಕ ಹೇಗೆ ಆಗತಕ್ಕಂಥದ್ದು? ಶೋಕ ಕಾರಣವನ್ನು ಕಿತ್ತಾಕ್ಬೇಕು. ನಮಗೆಲ್ಲರಿಗೂ ಇರತಕ್ಕಂಥ ಬಹಳ ದೊಡ್ಡ ಶೋಕ ಯಾವುದು? ಮೃತ್ಯು ಶೋಕ, ಸಾವು. ಸಾವಿನ ನಂತರ ಏನು? ಸತ್ತೋಬ್ನ ಗತಿ. ಯಾಕೆ ನಾವೆಲ್ಲ ಸಾವಿಗೆ ಹೆದರ್ತಾ ಇದ್ದೇವೆ ಅಂದ್ರೆ, ಸಾವಿನ ನಂತರ ಏನು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಕತ್ತಲಿನಲ್ಲಿ ನಾವು ಬೆಳಿಗ್ಗೆ ಓಡಾಡದಂತಹ ಜಾಗದಲ್ಲಿಯೇನೆ ಕತ್ತಲಿನಲ್ಲಿ ಹೋಗಬೇಕು ಅಂದ್ರೆ ಮಹಾ ಹೆದರಿಕೆ ನಮಗೆ. ಯಾಕೆಂದ್ರೆ ಮುಂದೆ ಏನು ಅಂತ ಗೊತ್ತಿಲ್ಲ ನಮಗೆ. ನಾನು ನಮ್ಮ ವಿದ್ಯಾಲಯದಲ್ಲಿ ಪಾಠ ಮಾಡ್ತಾ ಇದ್ದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ, ನಾನು 3 ಅಂತಸ್ತಿನ ವಿದ್ಯಾಸಂಸ್ಥೆ ನಮ್ಮದು. ಆ 3ನೇ ಅಂತಸ್ತಿನಲ್ಲಿ ಜೀವಶಾಸ್ತ್ರದ ಬೋಧನೆ, ಅದರೊಂದು ಅಸ್ಥಿ ಪಂಜರ ರೇಟ್ ಹಾಕಿರ್ತಾ ಇದ್ದೆ. ವಿದ್ಯಾರ್ಥಿಗಳು ಬೆಳಗ್ಗಿನ ಹೊತ್ತು ಹೋಗಿ ಹಲ್ಲು ಎಳೆಯೋದು, ಆ ಮೂಳೆ ಮುರಿ, ಇದೆಲ್ಲ ನೋಡಿ ಬರ್ತಾ ಇದ್ರು. ಅವರಿಗೆ ನಾನು ಹೇಳ್ತಾ ಇದ್ದೆ, ಮೃತ್ಯುವಿನ ಭಯ ಎಂಥದ್ದು ಅಂತ ಗೊತ್ತಾಗಬೇಕಾಗಿದ್ರೆ ರಾತ್ರಿ, ನಾನು ಹೇಳೋದ್ರೊಳಗೆ ವರ್ಣನೆ ಮಾಡ್ತಾ ಇದ್ದೆ, ರಾತ್ರಿ 12 ಗಂಟೆ ದೀಪ ಕೈನಲ್ಲಿ ಇಟ್ಕೋಬಾರ್ದು, ಕೆಳಗಿನ ಒಬ್ಬರೇ ಹತ್ತಬೇಕು. ಇಲ್ಲಿ ಹತ್ತಿ ಕತ್ತಲು ಕೋಣೆಯಲ್ಲಿ ಬಾಗಿಲನ್ನು ತೆಗೆದು ಅಸ್ಥಿಪಂಜರವನ್ನು ಹತ್ತಿರಕ್ಕೆ ಹೋಗಿ ಅದನ್ನು ಒಪ್ಕೊಂಡು ಮುತ್ತಿಟ್ಟು ಬಾರಯ್ಯ ಅಂತಿದ್ದೆ. ನಿಂಗೆ 10,000 ಕೊಡ್ತೀನಿ. ನಾನು ಪಾಠ ಮಾಡ್ತಾ ಇದ್ದ ಸಂಸ್ಥೆಯಲ್ಲಿ 10 ವರ್ಷಗಳಾದ್ರೂ ಒಬ್ಬನೂ ಆ ಸಾಹಸವನ್ನು ಮಾಡಲಿಲ್ಲ. ಬೆಳಗ್ಗೆ ಹೊತ್ತು ಕಂಡಂತಹ ಅಸ್ಥಿಪಂಜರವನ್ನು ರಾತ್ರಿ ಯಾಕೆ ಹೋಗ್ತಿರಲಿಲ್ಲ ಅವನು? ಕತ್ತಲು, ನಿಶೆ, ಅಂಧಕಾರ. ಕತ್ತಲಿನಲ್ಲಿ ನಮಗೆ ಯಾಕೆ ಹೆದರಿಕೆ ಆಗುತ್ತೆ ಅಂದ್ರೆ ಮುಂದೆ ಏನಿದೆ ಅಂತ ಅಜ್ಞಾನ, ಜ್ಞಾನ ಇಲ್ಲ. ಆದ್ದರಿಂದ ಭಯ. ಅಂಥದ್ದೇ ಮೃತ್ಯು, ಸಾವು. ಆ ನಂತರ ಏನು ಗೊತ್ತಿಲ್ಲ ನಮಗೆ. ಸಾವಿನ ನಂತರ ಏನು ಅಂತ ಗೊತ್ತಿಲ್ಲದ್ದರಿಂದ ನಮಗೆ ಹೆದರಿಕೆ. ಅಂದರೆ ನಮಗೆ ಹೆದರಿಕೆ ಯಾವಾಗ ಆಗುತ್ತೆ ಅಂದ್ರೆ ಗೊತ್ತಿಲ್ಲದಾಗ ಆಗುತ್ತೆ, ಮುಂದೇನಾಗುತ್ತೆ ಎನ್ನುವ ಅರಿವಿಲ್ಲದಾಗ ಆಗುತ್ತೆ. ಅದನ್ನೇ ನಾವು ಅಜ್ಞಾನ ಅಂತ ಕರೆದೆವು. ಆ ಅಜ್ಞಾನವನ್ನು ಪರಿಹಾರ ಮಾಡಿ ಸಾವಿನ ನಂತರ ಏನು ಅನ್ನುವ ಚರ್ಚೆಯನ್ನು ಮಾಡಿ ವಿಷಾದವನ್ನು ಕಳೆಯುವುದಕ್ಕೆ ಪ್ರಯತ್ನವನ್ನು ಆರಂಭ ಮಾಡ್ತಾನೆ ಕೃಷ್ಣ. ಆ ಯೋಗಕ್ಕೆ ಸಾಂಖ್ಯ ಯೋಗ ಅಂತ ಕರೆದ. ಅದೇ 18ನೆಯ ಅಧ್ಯಾಯಕ್ಕೆ ಹೊರಡುವ ಮುನ್ನ 18 ಅಧ್ಯಾಯಗಳಲ್ಲಿ 2ನೆಯ ಸೋಪಾನ ಸಾಂಖ್ಯ ಯೋಗ. 3ನೆಯದು, ನೀವು ಏನೇ ಒಣ ವೇದ ಅಂತ ಹೇಳಿ, ನೀವು ಏನೇ ಉಪಚಾರ ಮಾಡಿ, ಏನೇ ಬೋಧೆ ಮಾಡಿ, ಏನೇ ದೇವ್ರ ಪೂಜೆ ಮಾಡಿ, ಮಧ್ಯಾಹ್ನ ಆಗುವ ಹೊತ್ತಿಗೆ ಹಸಿವಾಗೇ ಆಗುತ್ತೆ. ಹಸಿವು ಆಗಬೇಕಾದ್ರೆ ಹೊಟ್ಟೆಗೆ ಆಹಾರ ಕೊಡಲೇಬೇಕಾಗುತ್ತೆ. ಆ ಆಹಾರ ಕೊಡಲೇಬೇಕು ಅಂದ್ರೆ ಪ್ರತಿಯೊಬ್ಬನೂ ಒಂದೊಂದು ವೃತ್ತಿಯಲ್ಲಿ ಇರಲೇಬೇಕಾಗುತ್ತೆ. ಆ ವೃತ್ತಿಯಲ್ಲಿ ಇದ್ದಾಗ ಹಣ ಸಂಪಾದನೆ ಮಾಡಲೇಬೇಕಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವೃತ್ತಿಯಲ್ಲಿ ಸೋಮಾರಿಯಾಗಕೂಡದು, ಕಳ್ಳನಾಗಕೂಡದು, ವೃತ್ತಿರಹಿತನಾಗಕೂಡದು.
ಅರ್ಜುನನಿಗೆ ಒಂದು ವೃತ್ತಿ ಇದೆ, ಕೃಷ್ಣನಿಗೆ ಒಂದು ವೃತ್ತಿ ಇದೆ, ದ್ರೋಣನಿಗೆ ಒಂದು ವೃತ್ತಿ ಇದೆ, ಭೀಷ್ಮರಿಗೆ ಒಂದು ವೃತ್ತಿ ಇದೆ. ದೇವಸ್ಥಾನದಲ್ಲಿ ಪೂಜೆ ಮಾಡತಕ್ಕಂಥವನಿಗೆ ಒಂದು ವೃತ್ತಿ, ಸಂಗೀತಗಾರನಿಗೆ ಒಂದು ವೃತ್ತಿ, ಉಪಾಧ್ಯಾಯನಿಗೆ ಒಂದು ವೃತ್ತಿ, ಮನೆಯನ್ನು ಕಟ್ಟತಕ್ಕವನಿಗೆ ಒಂದು ವೃತ್ತಿ, ಪ್ರತಿಯೊಬ್ಬರಿಗೂ ಒಂದೊಂದು ವೃತ್ತಿ ಇದೆ. ಯಾವುದೇ ಕಾರಣದಿಂದ ನೀವು ನಿಮ್ಮ ವೃತ್ತಿಯನ್ನು ಬಿಡಬಾರದು, ಬದಲಾವಣೆ ಮಾಡಕೂಡದು, ಸೋಮಾರಿಯಾಗಬಾರದು, ತಟಸ್ಥನಾಗಕೂಡದು ಅನ್ನತಕ್ಕಂಥ ದಿವ್ಯ ಸಂದೇಶವನ್ನು ಹೊರಡಿಸಿದಂಥದ್ದು ಮೂರನೆಯ ಸೋಪಾನವಾದ, ಮೂರನೆಯ ಯೋಗವಾದಂಥ ಕರ್ಮಯೋಗ. ನೀವು ಯಾವುದೇ ಕೆಲಸವನ್ನು ಮಾಡಿ, ಆ ಕೆಲಸ ಚೆನ್ನಾಗಿ ಆಗಬೇಕಾಗಿದ್ದರೆ ನಿಮಗೆ ಆ ಕೆಲಸದ ಅರಿವು ಇರಬೇಕು. ಅಡುಗೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದಾಳೋ ಬಾಕಿ ಅಂದರೆ ಒಗ್ಗರಣೆ ಹೇಗೆ ಹಾಕಬೇಕಾಗಿದೆ, ಮೆಣಸಿನ ಪುಡಿ ಎಷ್ಟು ಹಾಕಬೇಕು, ಉಪ್ಪು ಎಷ್ಟು ಹಾಕಬೇಕು, ಸಾಸಿವೆ ಯಾವ ರೀತಿ ಬೇಯಬೇಕದ್ರೊಳಗೆ, ತರಕಾರಿಗಳು ಯಾವ ಮಟ್ಟದಲ್ಲಿ ಬೆಂದಿರಬೇಕು, ತೊಗರಿಬೇಳೆ ಬೆಂದಷ್ಟು ಸುಲಭವಾಗಿ ಕಡಲೆಬೇಳೆ ಬೇಯೋದಿಲ್ಲ, ಆ ವ್ಯತ್ಯಾಸ ಗೊತ್ತಿರಬೇಕು. ಗೋಡಂಬಿ ದ್ರಾಕ್ಷಿಗಳು ಹುರಿದಾಗ ಹೇಗೆ ಹುರಿಬೇಕು, ಯಾವ ಬಣ್ಣಕ್ಕೆ ಬರಬೇಕು, ಯಾವ ಸ್ಥಿತಿ. ಅಂದರೆ ನಮ್ಮ ಜೀವನದಲ್ಲಿ ಅತ್ಯಂತ ಅನಿವಾರ್ಯವಾಗಿ ಆದರೆ ಬಹಳ ಪುಟಾಣಿಯಾಗಿರತಕ್ಕಂಥ ಅಡುಗೆಯಿಂದ ಹಿಡಿದು ಬ್ರಹ್ಮ ಅಂದ್ರೆ ಏನಯ್ಯ, ಬ್ರಹ್ಮಜ್ಞಾನ ಅಂದ್ರೆ ಏನಯ್ಯ, ಆ ಬ್ರಹ್ಮನ ಅರ್ಥ ಅಂದ್ರೆ ಏನಯ್ಯ, ಅಜ್ಞಾತವಾಗಿರತಕ್ಕಂಥ, ಗೊತ್ತಿಲ್ಲದೆ ಇರತಕ್ಕಂಥ, ಕೇವಲ ಕೇಳಿರತಕ್ಕಂಥ ಆ ಬ್ರಹ್ಮಸ್ಥಿತಿ, ಪರಬ್ರಹ್ಮಸ್ಥಿತಿ ಅಂದ್ರೆ ಏನಯ್ಯ, ಈ ಎಲ್ಲ ಪ್ರಶ್ನೆಗಳು ಉತ್ತರ ಗೊತ್ತಾಗಬೇಕಾದ್ರೆ ಜ್ಞಾನ ಇರಬೇಕು. ನಾವು ಮಾಡತಕ್ಕಂತಹ ಪ್ರತಿಯೊಂದು ಕ್ರಿಯೆಯ ಜ್ಞಾನವು ನನಗೆ ಗೊತ್ತಿಲ್ಲದೆ ಹೋದರೆ ನಾನು ಗುರಿಯನ್ನು ಸಾಧಿಸಲಿಕ್ಕಾಗೋದಿಲ್ಲ. ಹೀಗಾಗಿ ನಾಲ್ಕನೆಯದಾಗಿರತಕ್ಕಂಥ ಜ್ಞಾನ ಯೋಗ ಅನ್ನತಕ್ಕಂಥ ಸೋಪಾನವನ್ನೇ ಇರಬೇಕು. ನಾವು ಮಾಡತಕ್ಕಂಥ ಕರ್ಮ ಜ್ಞಾನದ ಸ್ಪರ್ಶಕ್ಕೆ ಬಂದರೆ ನಾನು ನನ್ನ ಕರ್ಮಕ್ಕೆ ಅಂಟಿಕೊಳ್ಳಲಿಕ್ಕೆ ಹೋಗುವುದಿಲ್ಲ. ನಾನೊಂದು ಕರ್ತವ್ಯದಲ್ಲಿ ನಿರತನಾಗಿದ್ದೇನೆ, ಆ ಕರ್ತವ್ಯಕ್ಕೆ ಅಂಟಿಕೊಂಡು ಬಿಟ್ಟರೆ ಬಿಡಬೇಕಾದಾಗ ಬಹಳ ಕಷ್ಟ ಆಗುತ್ತೆ. ಅಂಟಿಯೂ ಅಂಟದಂತೆ ನನ್ನ ಕರ್ತವ್ಯ ನಾನು ಮಾಡಬೇಕು ಸ್ವಾಮಿ, ಯಾವನು ಅಂಟಿಕೊಂಡು ಕೂತ್ಕೊಂಡು ಬಿಡ್ತೀನಿ ಅಂದ್ರೆ ಅದನ್ನು ಬಿಡುವ ಸಂದರ್ಭ ಬಂದಾಗ ನನಗೆ ನೋವಾಗಿಬಿಡುತ್ತೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು, ಮೃತ್ಯುವನ್ನು ಹೇಗೆ ಎದುರಿಸಬೇಕು ಅಂತಂದ್ರೆ ಗಂಟು ಮೂಟೆ ಕಟ್ಕೊಂಡು ಕೂತಿರ್ಬೇಕಂತ. ಯಾಕಯ್ಯ ತಡವಾಗಿ ಬಂದಿದ್ದೀವಿ, ನಡಿ ನಾನು ಬರ್ತೀನಿ. ಅಯ್ಯೋ ಬಂದ್ಬಿಡ್ತಾ, ಇನ್ನೊಂದು 2 ದಿವಸ ಬರ್ತೀರ ಅಲ್ಲ. ಧೀರ ಹೇಗೆ ಮೃತ್ಯುವನ್ನು ಎದುರಿಸ್ತಾನೆ ಅಂದರೆ ನನ್ನ ಕೆಲಸ ಎಲ್ಲ ಮುಗೀತಪ್ಪ, ನಾನು ಕಾಯ್ತಾ ಇದ್ದೆ, ಬರೇ ಹೋಗೋಣ. ಹಾಗೆ ನಮಗೆ ಮನಸ್ಥಿತಿ ಬರಬೇಕಾಗಿದ್ದರೆ ಕರ್ಮ ಅಂದರೆ ಏನು, ಆ ಕರ್ಮಕ್ಕೆ ಅಂಟಿಕೊಳ್ಳದೇ ಇರತಕ್ಕಂಥದ್ದು ಅಂದರೆ ಏನು ಅನ್ನತಕ್ಕಂಥದ್ದನ್ನು ತಿಳಿದುಕೊಳ್ಳಬೇಕಾಗಿದ್ದರೆ 5ನೆಯ ಯೋಗವನ್ನು ಹೇಳ್ತಾನೆ ಆತ, ಕರ್ಮ ಸನ್ಯಾಸ ಯೋಗ. ಈ ಕರ್ಮ ಸನ್ಯಾಸ ಯೋಗ ಅನ್ನತಕ್ಕಂಥದ್ದು ನನಗೆ ಗೊತ್ತಾಗಬೇಕಾಗಿದ್ದರೆ ಅದಕ್ಕೆ ಒಂದು ಸಾಧನ ಉಂಟು. ಆತ್ಮ ದರ್ಶನವಾಗಬೇಕಾಗಿದ್ದರೆ ಅದಕ್ಕೊಂದು ಮಾರ್ಗ ಉಂಟು. ಆ ಗುರಿಯನ್ನು ಸಾಧಿಸಬೇಕಾಗಿದ್ದರೆ ಒಂದು ದಾರಿ ಉಂಟು. ಆ ಸಾಧನಾ ಮಾರ್ಗವನ್ನು ಹೇಳತಕ್ಕದ್ದು. ನಾನು ಗಳಿಸಬೇಕಾಗಿದ್ದರೆ ನನ್ನ ದಾರಿ ಯಾವುದು, ಏನು ಮಾಡಿದರೆ ನನಗೆ ಆತ್ಮದರ್ಶನ ಆಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳತಕ್ಕಂಥ ಯೋಗ 6ನೆಯದಾಗಿ ಆತ್ಮ ಸಂಯಮ ಯೋಗ, ಧ್ಯಾನ ಯೋಗ, ಸಮಾಧಿ ಯೋಗ ಅನ್ನತಕ್ಕಂತಹ 6ನೆಯ ಸೋಪಾನವನ್ನು, 6ನೆಯ ಅಧ್ಯಾಯವನ್ನು ಭಗವದ್ಗೀತೆಯಲ್ಲಿ ನಾವು ನೋಡ್ತೀವಿ. ನಮಗೆಲ್ಲರಿಗೂ ಜ್ಞಾನ ಉಂಟು, ಆದರೆ ಕೆಲವರಿಗೆ ಆ ಜ್ಞಾನ ವೈಶಿಷ್ಟ್ಯಪೂರ್ಣವಾಗಿ ಉಂಟು. ಇವತ್ತಿನ ದಿವಸ ನಾವು ವಿಮಾನದಲ್ಲಿ ಹಾರಲಿಕ್ಕೆ ಸಾಧ್ಯ ಉಂಟು, ಉಗಿಬಂಡಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಉಂಟು, ಆದರೆ ಇದು ಯಾವುದೂ ವಿಶೇಷವಾದ ಜ್ಞಾನವಲ್ಲ. ನಡೆದುಕೊಂಡು ಹೋಗ್ತಾ ಇದ್ವಲ್ಲ ಒಂದು ಕಾಲದಲ್ಲಿ, ಆ ನಡೆದುಕೊಂಡು ಹೋಗುತ್ತಿದ್ದ ಸ್ಥಿತಿಗಿನ್ನ ಯಾವುದೋ 2 ಗಾಲಿ ಕಂಡು ಹಿಡಿದು ಒಂದು ಬಂಡಿಯನ್ನು ತಯಾರು ಮಾಡಿದ್ನಲ್ಲ, ಅವನು ಬಹುದೊಡ್ಡ ವಿಜ್ಞಾನಿ. ಆ ಹೊತ್ತು ಆ ಒಂದು ಪುಟ್ಟ ಬಂಡಿಯ ಸೃಷ್ಟಿಯಾಗಿದ್ದು ಆಮೇಲೆ ವಾಹನ ಆಯಿತು.
ಆಮೇಲೆ ಉಗಿಬಂಡಿ ಆಯಿತು, ಆಮೇಲೆ ಗಾಳಿ ಹೋಯಿತು. ಇದೇ ಆಗದೆ ಇದ್ದಿದ್ರೆ. ಹೀಗಾಗಿ ಜ್ಞಾನ ಇದ್ದದ್ದು ವಿಶೇಷವಾದ ಜ್ಞಾನವಾಗಿ ಪರಿವರ್ತನೆಯನ್ನು ಯಾರು ಮಾಡ್ತಾರೆಯೋ ಅವರನ್ನು ವಿಜ್ಞಾನಿಗಳು ಅಂತ ಕರೆದು, ವಿಶೇಷ ಜ್ಞಾನಿಗಳು ಅಂತ ಕರೆದು. ಹೀಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಕೃಷ್ಣ ತೋರು ಬೆರಳನ್ನು ತೋರಿಸ್ತಾ ಇದ್ದಾನೆ, ಜ್ಞಾನಿ ಅಷ್ಟೇ ಇಲ್ಲ, ವಿಜ್ಞಾನಿಯಾಗಬೇಕು, ವಿಶೇಷ ಜ್ಞಾನಿಯಾಗಬೇಕು. ಅದನ್ನೇ 7ನೇ ಮೆಟ್ಟಿಲಿನಲ್ಲಿ ಜ್ಞಾನ ವಿಜ್ಞಾನ ಯೋಗ ಅಂತ ಹೇಳಿದರು, 7ನೇ ಸೋಪಾನ. ನಾವು ಈ ಪದವನ್ನು ಕೇಳಿದ್ದೇವೆ. ಅದು ಸನಾತನ ಅಂದಿದ್ದೇವೆ, ಸದಾತನ ಅಂದಿದ್ದೇವೆ, ಶಾಶ್ವತ ಅಂತ ಕರೆದಿದ್ದೇವೆ. ಅದನ್ನೇ ಪರಬ್ರಹ್ಮನ್ ಅಂತ ಹೇಳಿದ್ದೇವೆ. ಅದು ಕ್ಷರವಲ್ಲ ಅಂದಿದ್ದೇವೆ. ಕ್ಷರ ಅಂದರೆ ಸಾಯ್ತಕ್ಕಂಥದ್ದು ಅಂತ, ಮೃತ್ಯುಮುಖಿಯಾಗಿರತಕ್ಕಂಥದ್ದು ಅಂತ, ಅಶಾಶ್ವತವಾಗಿರತಕ್ಕಂಥದ್ದು ಅಂತ, ಇಲ್ಲದೆ ಹೋಗತಕ್ಕಂಥದ್ದು ಅಂತ, ಕೇವಲ ಕೆಲವು ಕಾಲ ಮಾತ್ರ ಕಣ್ಣಿಗೆ ಕಾಣತಕ್ಕಂಥದ್ದು, ಆಮೇಲೆ ಅದೃಶ್ಯವಾಗತಕ್ಕದ್ದು. ಅದು ಕ್ಷರ. ತದ್ವಿರುದ್ಧವಾದ ಅಕ್ಷರ. ಅಕ್ಷರ. ಈ ಅಕ್ಷರ ಅಂದ್ರೇನು? ಬ್ರಹ್ಮನ್ ಅಂದ್ರೆ ಏನು? ಇದನ್ನು ಯೋಚನೆ ಮಾಡತಕ್ಕಂಥ 8ನೇ ಅಧ್ಯಾಯವಾಗಿ ಅಕ್ಷರ ಬ್ರಹ್ಮಯೋಗ ಅಥವಾ ಅಕ್ಷರ ಪರಬ್ರಹ್ಮಯೋಗ ಅನ್ನತಕ್ಕಂತಹ 8ನೇ ಮೆಟ್ಟಿಲನ್ನ 8ನೇ ಅಧ್ಯಾಯವಾಗಿ ಶ್ರೀಕೃಷ್ಣ ಉಪದೇಶ ಮಾಡ್ತಾನೆ. ನಮಗೆ ಯೋಚನೆ ಉಂಟು. ಭಗವದ್ಗೀತೆ ಎನ್ನತಕ್ಕಂಥದ್ದು ಎಲ್ಲರೂ ಹೇಳುವಂತೆ 3 ಯೋಗಗಳನ್ನು ಹೇಳತಕ್ಕದ್ದು ಅಲ್ಲ, ಅದು 18 ಯೋಗಗಳನ್ನು ಹೇಳತಕ್ಕದ್ದು. 3 ಯೋಗಗಳಾಗಿ ಬಿಟ್ಟಿದ್ದರೆ, ಜ್ಞಾನಯೋಗ, ಕರ್ಮಯೋಗ, ಭಕ್ತಿ ಯೋಗ, ಈ 3 ಆಗಿದ್ದರೆ 18 ಹೆಸರಾಗಿ ಕೊಡ್ತಾ ಇದ್ರು. 18 ಯೋಗಗಳನ್ನು ನಿರ್ದೇಶನ ಮಾಡತಕ್ಕಂತಹ 18 ಹೆಸರುಗಳನ್ನು 18 ಅಧ್ಯಾಯಗಳಿಗೆ ಕೊಟ್ಟಿದ್ದಾರೆ ಅಂದ್ರೇನೆ ಅದು 3 ಯೋಗಗಳನ್ನು ಹೇಳ್ತಾ ಇರೋದಲ್ಲ, ಹೆಚ್ಚು ಯೋಗಗಳನ್ನು ಹೇಳ್ತಾ ಇರೋದು. ಆ ಯೋಗಗಳಲ್ಲಿ ಯಾವುದಯ್ಯ ಶ್ರೇಷ್ಠ, ಯಾವುದು ಅತ್ಯಂತ ಪರಮರಹಸ್ಯವಾಗಿರತಕ್ಕದ್ದು ಅನ್ನತಕ್ಕಂಥದ್ದನ್ನು ಚಿಂತನೆ ಮಾಡತಕ್ಕಂಥದ್ದೇ 9ನೇ ಅಧ್ಯಾಯವಾಗಿರತಕ್ಕಂಥ ರಾಜವಿದ್ಯಾ ರಾಜಗುಹ್ಯ ಯೋಗ. ನಾವು ಮಾತಾಡ್ತೀವಿ ಯಾವಾಗಲೂ ವಿಭೂತಿಯ ಬಗ್ಗೆ ಮಾತಾಡ್ತೀವಿ. ಏನದು ವಿಭೂತಿ ಅಂದರೆ ಅರ್ಥ? ಭೂತಿ ಅಂದರೆ ಐಶ್ವರ್ಯ, ವಿಭೂತಿ ಅಂದರೆ ವಿಶಿಷ್ಟವಾಗಿರತಕ್ಕ ಐಶ್ವರ್ಯ. ವಿಭೂತಿರ್ಭೂತಿರೈಶ್ವರ್ಯ ಮಣಿಮಾದಿಕಾಮಷ್ಟದ ಅಣಿಮಾ ಮಹಿಮಾ ಚೈವ ಗರಿಮಾ ಲಹಿಮಾ ತಥ ಪ್ರಾಪ್ತಿ ಪ್ರಾಗಾಮ್ಯಂ ಈಶತ್ವಂ ವಶತ್ವಂ ಅನ್ನತಕ್ಕಂತಹ 8 ಐಶ್ವರ್ಯಗಳನ್ನು ಕೂಡಿರತಕ್ಕಂತಹ ಐಶ್ವರ್ಯಕ್ಕೆ ವಿಭೂತಿ ಅಂತ ಕರೀತೀವಿ. ಈ ಅಷ್ಟೈಶ್ವರ್ಯ ಲಕ್ಷಣ ಸಂಯುಕ್ತನಾಗಿರತಕ್ಕಂತಹ ಶಕ್ತಿ ವ್ಯಕ್ತಿ ಯಾರು? ಈ ಮಹಾ ಐಶ್ವರ್ಯ ಸಂಭೂತನಾಗಿರತಕ್ಕಂತಹ ವ್ಯಕ್ತಿಯ ವಾಸಸ್ಥಾನ ಯಾವುದು? ಎಲ್ಲಿ ಆತ ಇದ್ದಾನೆ? ಹೇಗಿದ್ದಾನೆ? ಗೊತ್ತಿದೆ, ಲಕ್ಷ್ಮೀಪತಿ, ಧನದ ಶ್ರೀಮನ್ನಾರಾಯಣ, ಆತನನ್ನು ನಾವು ಕರೀತಾ ಇದ್ದೇವೆ. ಆತ ಎಲ್ಲಿದ್ದಾನೆ? ಆತ ಹೇಳ್ತಾನೆ, ಎಲ್ಲೆಲ್ಲೂ ಇದ್ದೀನಿ ನೀನು, ಎಲ್ಲೆಲ್ಲೂ ಇರತಕ್ಕಂಥದ್ದು ಬೇರೆ, ನನಗೆ ಗೊತ್ತಾಗಬೇಕಲ್ಲ ನೀನು ಎಲ್ಲಿದೆಯಾ ಅಂತ. ಅದನ್ನು ಹೇಳು ಅಂದ ಕೃಷ್ಣ ಪಟ್ಟಿ ಮಾಡ್ತಾನೆ, ಎಲ್ಲೆಲ್ಲಿದ್ದೇನೆ. ಹಾಗೆ ಪಟ್ಟಿ ಮಾಡತಕ್ಕದ್ದು 10ನೇ ಅಧ್ಯಾಯವಾಗಿರತಕ್ಕ ವಿಭೂತಿಯೋ. ನಾವು ಸಕ್ಕರೆ ಮಿಠಾಯಿಯ ಬಗ್ಗೆ ವರ್ಣನೆ ಮಾಡ್ತೀವಿ. ತಿರುಪತಿಯ ಲಡ್ಡು ಹಾಗಿರುತ್ತೆ ಹೀಗಿರುತ್ತೆ ಅಂತ ಹೇಳ್ತೀವಿ. ಬರೀ ಕೇಳ್ಮೆಯಿಂದ ತೃಪ್ತಿ ಇಲ್ಲ, ಅದು ನಾನು ನೋಡಬೇಕದು. ನಾನು ಕಂಡಾಗ, ಅದರ ದರ್ಶನವಾದಾಗ, ನೇತ್ರಾನಂದವಾದಾಗ ಆ ವಿಭೂತಿ ಅಂದರೆ ಏನು ಅನ್ನತಕ್ಕಂಥದ್ದರ ಒಂದು ದರ್ಶನ ನನಗೆ ಆಗುತ್ತೆ. ಇನ್ನದನ್ನು ಸ್ವೀಕಾರ ಮಾಡತಕ್ಕಂಥದ್ದು, ಸೇವನೆ ಮಾಡತಕ್ಕಂಥದ್ದು, ಅದರಿಂದ ಆನಂದ ಪಡೆಯತಕ್ಕಂಥದ್ದು ಮುಂದಿನ ಹಂತಗಳು. ಆ ಎಂಬುದು ದರ್ಶನ ಆಗಬೇಕು ನನಗೆ. ಶ್ರೀಕೃಷ್ಣನ ದರ್ಶನ ಆಗಬೇಕಾಗಿದ್ದರೆ ಕನಿಷ್ಠ ಉಡುಪಿಯ ಕೃಷ್ಣನನ್ನಾದರೂ ನಾನು ನೋಡಿರ್ಬೇಕು. ಉಡುಪಿಯ ಕೃಷ್ಣನನ್ನು ನೋಡಿದ, ಉಡುಪಿ ಕೃಷ್ಣ ಅಲ್ಲ, ಅದೊಂದು ಹಂತ ಅಷ್ಟೇನೆ. ಉಡುಪಿಯ ಕೃಷ್ಣನನ್ನು ನೋಡಿದ ಮೇಲೆ ಭೂತಪೂರ್ವವಾಗಿರತಕ್ಕಂಥ ವಿಶ್ವರೂಪವನ್ನು ತೋರಿಸ್ತಾನಲ್ಲ, ಆ ಕೃಷ್ಣನ ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
ಆ ವಿಶ್ವರೂಪ ಸಂದರ್ಶನವನ್ನು ಮಾಡಿದಾಗಲೇ ಈ ವಿಭೂತಿ ಯೋಗದ ಅರ್ಥ ನನಗೆ ಗೊತ್ತಾಗುತ್ತೆ. ಆದ್ದರಿಂದ 11ನೆಯ ಅಧ್ಯಾಯವಾಗಿ ವಿಶ್ವರೂಪ ಸಂದರ್ಶನ ಯೋಗ ಅನ್ನತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳಿದ. ವಿಭೂತಿ ಅಂದರೆ ಏನು ಅಂತ ನಾವು ನೋಡಿದ್ದೀವಿ. ಅದನ್ನು ವಿಶ್ವರೂಪ ಸಂದರ್ಶನದಲ್ಲಿ ಸಂದರ್ಶಿಸಿಯೂ ಬಿಟ್ಟೆವು. ಆದರೆ ಅದು ನಮ್ಮದಾಗಬೇಕಲ್ಲ. ತಿರುಪತಿಯ ಲಡ್ಡು ಕೇಳಿದೆವು, ತಿರುಪತಿಯ ಲಡ್ಡು ನೋಡಿದೆವು. ಈಗ ತಿರುಪತಿ ಲಡ್ಡು ನಾವು ತಿನ್ನಬೇಕು, ಅದನ್ನು ಆಸ್ವಾದನೆ ಮಾಡಬೇಕು, ನನಗೆ ಬೇಕು. ಆದರೆ ತಿರುಪತಿ ಲಡ್ಡು ಸಿಗುವುದು ಹೇಗೆ, ಸಿಗುವುದು ಹೇಗೆ ಅನ್ನತಕ್ಕಂಥದ್ದಕ್ಕೆ ಶ್ರೀಕೃಷ್ಣ ಒಂದು ಮಾರ್ಗವನ್ನು ಹೇಳ್ತಾನೆ, ಒಂದು ಸಾಧನೆಯನ್ನು ಹೇಳ್ತಾನೆ, ಒಂದು ರೀತಿಯನ್ನು ಹೇಳ್ತಾನೆ, ಒಂದು ನೀತಿಯನ್ನು ಹೇಳ್ತಾನೆ. ಹೇಗೆ ಅದನ್ನು ಗಳಿಸಬೇಕು ಅನ್ನತಕ್ಕಂಥದ್ದಕ್ಕೆ ಕೆಲವು ಮಾಹಿತಿಗಳನ್ನು ಕೊಡ್ತಾನೆ. ಹಾಗೆ ಕೊಡತಕ್ಕಂಥ ಮಾಹಿತಿಗಳಲ್ಲಿ ಮೊಟ್ಟ ಮೊದಲನೆಯ ಮಾಹಿತಿ ಆತ ಕೊಡತಕ್ಕಂಥದ್ದು ಅತ್ಯಂತ ಸರಳ, ಅತ್ಯಂತ ಸುಲಭ ಅಂತ ನಾವು ಅಂದುಕೊಂಡಿರತಕ್ಕಂಥ, ಆದರೆ ಮಹಾ ಕಷ್ಟವಾಗಿರತಕ್ಕಂಥ ಮಾರ್ಗ. ಆ ಮಾರ್ಗವನ್ನು ಹೇಳ್ತಾನೆ. ಅದನ್ನೇ 12ನೆಯ ಅಧ್ಯಾಯದಲ್ಲಿ ಭಕ್ತಿ ಯೋಗ ಅಂತ ಕರೀತಾನೆ. ಭಕ್ತಿಯನ್ನು ಮಾಡುವ ಕಾರಣದಿಂದ, ಭಕ್ತಿ ಪಥದಲ್ಲಿ ನಡೆಯುವುದರಿಂದ ಆ ವಿಶ್ವರೂಪ ಸಂದರ್ಶನ ಆಗುತ್ತೆ ಕಣಯ್ಯ, ನಿನಗೆ ಆ ಕೃಷ್ಣನ ದರ್ಶನ ಆಗುತ್ತೆ ಕಣಯ್ಯ. ಆದರೆ ಭಕ್ತಿ ಬಹಳ ಕಷ್ಟವಾದ್ದು. ಬಹಳಷ್ಟು ಜನ ಬಹಳ ಸುಲಭ ಅನ್ಕೊಂಡ್ಬಿಡ್ತಾರೆ ಭಕ್ತಿ ಅಂದರೆ. ಭಕ್ತಿ ಬಹಳ ಸುಲಭ, ಮಹಾ ಕಷ್ಟವಾದದ್ದು ಭಕ್ತಿ. ಆ ಭಕ್ತಿಯ ಯೋಗದ ವೈಶಿಷ್ಟ್ಯಗಳನ್ನು, ವಿಧಾನಗಳನ್ನು ಕುರಿತು ಚರ್ಚೆ ಮಾಡಿ ಭಕ್ತಿ ಅಂದರೆ ಇದು ಅಂತ ಹೇಳತಕ್ಕಂತಹ 12ನೆಯ ಅಧ್ಯಾಯ ಭಕ್ತಿಯೋಗ. ಆದರೆ ಅದೊಂದೇ ಮಾರ್ಗವಲ್ಲ. ಬೆಂಗಳೂರಿಗೆ ಬರಲಿಕ್ಕೆ ಒಂದೇ ದಾರಿ ಇಲ್ಲ, ಹಲವಾರು ದಾರಿಗಳುಂಟು. ಈ ಭಕ್ತಿಯೋಗಕ್ಕಿಂತ ವಿಭಿನ್ನವಾದದ್ದು. ನಮಗೆ ಯಾವುದು ಇಲ್ಲದೇ ಇದ್ದರೆ ನಾವು ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಕ್ಕೆ ಸಾಧ್ಯವಿಲ್ಲವೋ, ಯಾವುದು ಇಲ್ಲದೆ ಹೋದರೆ ನಾವು ಜೀವನದಲ್ಲಿ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯವಿಲ್ಲವೋ, ಅಂತಹ ಒಂದು ಜ್ಞಾನ ಉಂಟಲ್ಲ. ಆ ಜ್ಞಾನ ಇಷ್ಟೊತ್ತು ನಾವು ಮಾತ್ರ ಲೌಕಿಕದ ಬಗ್ಗೆ, ಹಣ ಸಂಪಾದನೆ ಮಾಡತಕ್ಕಂಥದ್ದು ಹೇಗೆ, ವಿದ್ಯೆಯನ್ನು ಸಂಪಾದನೆ ಮಾಡತಕ್ಕಂಥದ್ದು ಹೇಗೆ, ಒಳ್ಳೆ ಅಡುಗೆ ಮಾಡತಕ್ಕ ಅಲ್ಲ. ಈ ತಿರುಪತಿಯ ಲಡ್ಡು ತೆಗೆದುಕೊಂಡಿದ್ದು ಅಷ್ಟೇ ಅಲ್ಲ, ತಿಂದಿದ್ದು ಅಷ್ಟೇ ಅಲ್ಲ. ಬರೀ ಲಡ್ಡು ಅಲ್ಲ, ಅದೇನೋ ಪ್ರಸಾದ ಅಂತ. ಅರೆ ಪ್ರಸಾದ ಅಂದ್ರೆ ಅರ್ಥ ಏನು? ಅದು ಲಡ್ಡುವಾಗಿದ್ದದ್ದು ಪ್ರಸಾದವಾಗಿದ್ದದ್ದು ಹೇಗೆ? ಆ ಪ್ರಸಾದ ಸ್ವೀಕಾರದ ವೈಶಿಷ್ಟ್ಯ ಏನು? ಅದಕ್ಕೆ ನನಗೆ ಪ್ರಸಾದ ಅನ್ನುವ ಜ್ಞಾನದ ವೈಶಿಷ್ಟ್ಯ ಬೇಕು. ಆ ಪ್ರಸಾದ ಯಾವುದೋ ಒಂದು ಶಕ್ತಿಯಿಂದ ಬಂತಲ್ಲ, ಆ ಶಕ್ತಿ ಯಾವುದು? ಆ ಶಕ್ತಿಗೂ ನನಗೂ ಏನು ಸಂಬಂಧ? ಆ ಪರಮಾತ್ಮ ಶಕ್ತಿ, ಆ ತಿರುಪತಿಯ ತಿಮ್ಮಪ್ಪ ಹಾಗೂ ನಾನು ಹಾಗೂ ಆ ದೈವ, ಆತ್ಮ ಹಾಗೂ ಪರಮಾತ್ಮ, ಜೀವಾತ್ಮ ಹಾಗೂ ಪರಮಾತ್ಮ, ಈ ಎರಡರ ನಂಟು ಏನು? ನನ್ನ ದೇಹವನ್ನು ಒಳಗೊಂಡು ಇಡೀ ದೃಶ್ಯ ಪ್ರಪಂಚವೆಲ್ಲ ಕ್ಷೇತ್ರವಾಗಿ ಬಿಟ್ಟರೆ, ಈ ದೇಹ ಅನ್ನತಕ್ಕಂಥದ್ದೇ ಒಂದು ಜಮೀನು ಆಗಿಬಿಟ್ಟರೆ, ಈ ಜಮೀನಿನ ಒಡೆಯ ಯಾರು? ಆ ಕ್ಷೇತ್ರದ ಅಧಿಪತಿ ಯಾರು? ಆ ಕ್ಷೇತ್ರಜ್ಞ ಯಾರು? ಆ ಕ್ಷೇತ್ರಜ್ಞನಿಗೂ ಈ ಕ್ಷೇತ್ರಕ್ಕೂ ಇರತಕ್ಕಂಥ ಸಂಬಂಧ ಎಂಥದ್ದು? ಇದನ್ನು 13ನೆಯ ಅಧ್ಯಾಯದಲ್ಲಿ ಚಿಂತನೆ ಮಾಡಿ ಅದಕ್ಕೆ ಕ್ಷೇತ್ರಜ್ಞ ವಿಭಾಗ ಯೋಗ ಅನ್ನತಕ್ಕಂಥ ಹೆಸರನ್ನು ಪ್ರದಾನ ಮಾಡ್ತಾರೆ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ, ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ, ಆದಿಮಧ್ಯಾಂತದ ವ್ಯಾಪ್ತಕ್ಕೆ, ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ, ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗೀತಾಜ್ಞಾನ ಯಜ್ಞದ ತಪಸ್ವಿಗಳೇ, ನಾವು ನಮ್ಮ ಜೀವನದಲ್ಲಿ ಕೆಲವರನ್ನು ತುಂಬ ಸಮಾಧಾನಿಗಳಾಗಿರತಕ್ಕವರನ್ನು,
ಸಂತುಷ್ಟ ಚಿತ್ತರಾಗಿರತಕ್ಕಂಥವರನ್ನು, ಕೋಪವೇ ಮಾಡಿಕೊಳ್ಳದೇ ಇರತಕ್ಕಂಥವರನ್ನು ನೋಡ್ತೀವಿ. ಶೃಂಗೇರಿಯ ಮಠದಲ್ಲಿ ಹಿಂದೆ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿದ್ದರು. ಬಹುಶಃ ಅವರಷ್ಟು ಸಾತ್ವಿಕರನ್ನ ನಮ್ಮ ಭಾರತ ಕಾಣಲೇ ಇಲ್ಲ. ಯಾರಿಗೂ ಎಂದು ಎಲ್ಲೂ ಹೇಗೂ ನೋವಾಗಬಾರದು ಅಂತ ಬದುಕಿದವರು, ಅವಧೂತರಾಗಿದ್ದವರು. ಚಂದ್ರಶೇಖರ ಭಾರತಿ ಮಹಾಸ್ವಾಮಿ ಹುಚ್ಚ ಅಂತ ಕರೆದು ಬಿಡ್ತಾ ಇದ್ರು. ಊಟ ಮಾಡಿದ್ರು, ಬಿಟ್ಟರು, ಸ್ನಾನ ಆದ್ರೆ ಆಯಿತು, ಪೂಜೆ ಇದ್ರಿಲ್ಲ. ದಿವಸಗಳು ಉಪವಾಸವೇ ಇರ್ತಾ ಇದ್ರು. ಆ ತುಂಗಾ ನದಿ ತೀರದಲ್ಲಿ ಸಾವಿರ ಜನ ಬಂದು ಕಾಯ್ತಾ ಇದ್ರು ಅವರು ದರ್ಶನ ಮಾಡಲಿಕ್ಕಾಗಿ. ಗಮನವೇ ಇರ್ತಿರಲಿಲ್ಲ ಅವರಿಗೆ. ಯಾವಾಗಲೋ 8-10 ದಿವಸಗಳಿಗೊಂದ್ಸಲ ಅವರು ಬಹಿರ್ಮುಖರಾದಾಗ ಅಂತೆವಾಸಿಗಳು ಅವರ ಕೈ ಹಿಡಿದು, ದೇಹವೆಲ್ಲ ಬಡಕಲಾಗಿ ಬಿಟ್ಟಿತ್ತು, ತಪಸ್ಸು ಮಾಡಿ ಆಹಾರವೇ ತಗೊಳ್ತಾ ಇರಲಿಲ್ಲ ಅವರು. ಅವರನ್ನು ಶಿಷ್ಯರು ಹಿಡಿದುಕೊಂಡು ಮೆಟ್ಟಿಲನ್ನ ಹತ್ತಿ ಬಿಸಿಲು ಮಚ್ಚಿ ಕರ್ಕೊಂಡು ಬರಬೇಕಾಯಿತು. ಈಗಿರುವಂತೆ ಸೇತುವೆ ಅದೆಲ್ಲ ಇರಲಿಲ್ಲ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಕಾಲದಲ್ಲಿ. ಇದೆಲ್ಲ ಇತಿಹಾಸ. ಸಾವಿರಾರು ಜನ ತುಂಗಾ ನದಿಯ ತೀರದಲ್ಲಿ ನಿಂತು ಈ ಸ್ವಾಮಿಗಳನ್ನು ಕಂಡ್ರೆ ಸಾಕು ಅಂತ ಕಾಯ್ತಾ ಇದ್ರು. ಈಗಿನ ಹಾಗೆ ರಾಜಕಾರಣಿಗಳು ಮಂತ್ರಿಗಳು ಬಂದರೆ ಸ್ವಾಮಿಗಳು ಹೋಗ್ತಾ ಇರಲಿಲ್ಲ. ಅವ್ರು ಬಂದ್ರೆ ದಿವಸಗಳು ಕಾಯ್ಬೇಕಾಯಿತು. ಆಗ ಈ ಸ್ವಾಮಿಗಳು ಯೋಗ ಸಮಾಧಿಯಿಂದ ಹೊರಗೆ ಬಂದು ಬಿಸಿಲು ಮಚ್ಚನ್ನು ಹತ್ತಿ ಅಲ್ಲಿ ಕೈ ಎತ್ತಲಿಕ್ಕೆ ಆಗ್ತಾ ಅಷ್ಟು ದುರ್ಬಲರಾಗಿಬಿಟ್ಟಿದ್ರು. ಒಂದು ಸಲ ಕೈಯನ್ನು ಹೀಗೆ ಆಡಿಸಿದರೆ ಆ 1000 ಜನ ಬಂದು ಕಾಯ್ತಾ ಇದ್ದವರ 1000 ಮನಸ್ಸುಗಳಿಗೂ ಏನು ಬೇಕು ಅಂತ ಸಿಕ್ಬಿಡ್ತಾ ಇತ್ತು. ಎಲ್ಲ ಬರೆದಿರ್ತಾರೆ ಹಾಗೆ. ಪ್ರಾಧ್ಯಾಪಕ ಎಸ್ ಕೆ ರಾಮಚಂದ್ರ ರಾಯರು ಬರೀತಾರೆ, ಶೃಂಗೇರಿಯ ಮಾಣಿಕ್ಯ ಅದು. ವಿದೇಶದಿಂದ ಬಂದಂತಹ ಮಹಾನ್ ವಿದ್ವಾಂಸರು ವೇದಾಂತಿಗಳೆಲ್ಲ ಹೇಳ್ತಾರೆ, ಇಂಥ ಸಾತ್ವಿಕ ಪುರುಷನನ್ನು ನಾವು ಕಂಡೇ ಇಲ್ಲ. ಹಾಗೆ ಮಹಾಕೋಪಿಷ್ಟ ಋಷಿಗಳನ್ನು ನಾವು ಕಂಡಿದ್ದೇವೆ. ತಮಸ್ಸಿನಿಂದ ನಿದ್ದೆ ಹೋಗತಕ್ಕಂಥ ತಪಸ್ಸುಗಳನ್ನು ಕಂಡಿದ್ದೇವೆ. ನಮ್ಮ ಜನರಲ್ಲಿಯೂ ಹಾಗೆ ಇದ್ದಾರೆ. ಕುಂಭಕರ್ಣರಿದ್ದಾರೆ, ರಾವಣರಿದ್ದಾರೆ, ವಿಭೀಷಣರಿದ್ದಾರೆ. ವಿಭೀಷಣ ಸಾತ್ವಿಕತೆ, ರಾವಣನ ರಾಜಸ, ಕುಂಭಕರ್ಣನ ತಾಮಸ. ಈ 3 ಗುಣಗಳನ್ನು ಕುರಿತು ಶ್ರೀಕೃಷ್ಣ ಚಿಂತನೆ ಮಾಡ್ತಾನೆ 14ನೇ ಅಧ್ಯಾಯದಲ್ಲಿ. ಗುಣತ್ರಯ ವಿಭಾಗ ಯೋಗ. ನಾವೆಲ್ಲ ಜೀವಿಗಳು. ಈ ಜೀವಿಗಳೆಲ್ಲ ನಮ್ಮ ಅಪೇಕ್ಷೆಗೆ ಅನುಗುಣವಾಗಿ, ನಮ್ಮ ಇರಾದೆಗೆ ಅನುಗುಣವಾಗಿ, ನಾವು ಬಯಸತಕ್ಕಂಥದ್ದಕ್ಕೆ ಅನುಗುಣವಾಗಿ, ಅಂದರೆ ಯಾರೋ ಒಬ್ಬನಿಗೆ ಮಾಂಸದ ಊಟ ಬೇಕಾಗಿದೆ ಸ್ವಾಮಿ, ಅವನು ಕಾಳಿಯನ್ನು ಪೂಜೆ ಮಾಡ್ತಾ ಇದ್ದ. ಮತ್ತಾರಿಗೋ ಸಾತ್ವಿಕವಾಗಿರತಕ್ಕಂಥ ಆಹಾರ ಬೇಕಾಗಿದೆ, ಅವನು ವಿಷ್ಣುವನ್ನು ಪೂಜೆ ಮಾಡ್ತಾ ಇದ್ದ. ಯಾರೋ ಒಬ್ಬನಿಗೆ ಸಿಟ್ಟು ಬೇಕಾಗಿದೆ, ರುದ್ರನನ್ನು ಪೂಜೆ ಮಾಡ್ತಾನೆ. ಯಾರಿಗೋ ಒಬ್ಬನಿಗೆ ಅಧಿಕಾರ ಬೇಕಾಗಿದೆ, ಇಂದ್ರನನ್ನು ಪೂಜೆ ಮಾಡ್ತಾನೆ. ದುಡ್ಡು ಬೇಕಾಗಿದೆ, ಲಕ್ಷ್ಮಿಯನ್ನು ಪೂಜೆ ಮಾಡ್ತಾನೆ. ವಿದ್ಯೆ ಬೇಕಾದ್ರೆ ಸರಸ್ವತಿಯನ್ನು ಪೂಜೆ ಮಾಡ್ತಾನೆ. ಹೀಗಾಗಿ ನಮ್ಮಲ್ಲಿ ಅನೇಕ ದೇವತೆಗಳ ಕಲ್ಪನೆ ಉಂಟು. ಅಂದರೆ ಅನ್ಯ ಧರ್ಮೀಯರು ವೈದಿಕ ಧರ್ಮವನ್ನು ಟೀಕೆ ಮಾಡುವಂತೆ ನಾವೆಲ್ಲ ಬಹುದೇವತ ಉಪಾಸಕರು. ಭಗವದ್ಗೀತೆ ಹೇಳ್ತಾ ಇದಲ್ಲ. ಋಗ್ವೇದ 10ನೇ ಮಂಡಲದಲ್ಲಿ ಈಗಾಗಲೇ ಏನು ಹೇಳಿದೆ? ಇಂದ್ರಂ ಮಿತ್ರಂ ವರುಣಂ ಅಗ್ನಿಂ ಆಹುಹು ಅಥೋ ದಿವ್ಯ ಸಸುಪರ್ಣೋ ಗರುತ್ಮಾನ್ ಏಕಂ ಸತ್ ವಿಪ್ರ ಬಹುಧಾ ವದಂತಿ. ವಿಪ್ರ ವಿದ್ವಾಂಸನಾಗಿರ್ತಕ್ಕಂಥ ಬಹುಧಾ ವದಂತಿ. ಒಂದನ್ನೇ 100 ಹೇಳ್ತಾ ಇದ್ದಾನೆ ವಿದ್ವಾಂಸನ ಕೆಲಸವೇ ಇದು. ಒಂದು ವಾಕ್ಯ ಹೇಳ್ಕೊಂಡು 10 ವಾಕ್ಯ ಹೇಳ್ತಕ್ಕಂಥದ್ದು, ಒಂದು ದರ್ಶನವನ್ನು 10 ರೀತಿ ಮಾಡಿಸ್ತಕ್ಕಂಥದ್ದು. ಏಕಂ ಸತ್. ಅರೆ ಸತ್ಯ ಅನ್ನೋದು ಒಂದೇ ಕಣೆಯ. ಆ ಸತ್ಯವನ್ನು ನಾನು ಬಗೆಬಗೆಯಾಗಿ ಬಣ್ಣನೆ ಮಾಡ್ತಾ ಇದ್ದೇನೆ. ಒಂದೇ ಸತ್ಯವನ್ನು, ಒಂದೇ ಶಕ್ತಿಯನ್ನು, ಒಂದೇ ದೈವವನ್ನು, ಒಂದೇ ಪುರುಷೋತ್ತಮನನ್ನ ನಾನು ಕಾಳಿ ಅಂತೀನಿ, ಹನುಮಂತ ಅಂತೀನಿ, ರಾಮ ಅಂತೀನಿ, ಏನೇನೋ ಹೆಸರುಗಳಿಂದ ಕರೀತಾ ಇದ್ದೇನೆ ನಾನು. ಶ್ರೀ ಶಂಕರರ ಅದ್ವೈತ ಸಿದ್ಧಾಂತದ ಮೂಲ ಅದು ಏಕಂ. ಆದ್ಮೇಲೆ ಶ್ರೀ ಶಂಕರ ಯಾವಾಗಲೂ ಒಂದು ಬೆರಳನ್ನಿಟ್ಟು ತೋರ್ತೀವಿ, ಅಹಂ ಒಂದೇ ಬ್ರಹ್ಮನ್, ಅದು ಬಿಟ್ಟರೆ ಯಾವುದೂ ಇಲ್ಲ. ಇನ್ನೆಲ್ಲ ಅದರ ರೂಪಗಳು. ಚಿನ್ನದ ಗಟ್ಟಿ ಒಂದಿದ್ದು ಆ ಚಿನ್ನದ ಗಟ್ಟಿಯಿಂದ ಉಂಗುರ, ಬಳೆ, ಸರ ಎಲ್ಲ ಬಂದಂತೆ ಯಾವುದೊಂದು ಪುರುಷೋತ್ತಮ ಇದ್ದಾನೆ, ಪರಮಪುರುಷೋತ್ತಮ ಇದ್ದಾನೆ. ಆದರೆ ಬೇರೆ ಬೇರೆ ರೂಪಗಳಿಂದ ನಾವು ಮಾತನಾಡ್ತಾ ಇದ್ದೇವೆ. ಆ ಪುರುಷೋತ್ತಮನನ್ನ, ಈ ಪುರುಷ, ನಾವೆಲ್ಲ ಬರೀ ಪುರುಷರು, ಅವನು ಪುರುಷೋತ್ತಮ, ಪುರುಷನಾಥಾತ. ಆ ಪುರುಷೋತ್ತಮನನ್ನ ನೋಡುವುದು ಹೇಗೆ? ಆ ಪುರುಷೋತ್ತಮನ ಹತ್ತಿರ ಹೋಗುವುದು ಹೇಗೆ?
ಆ ಪುರುಷೋತ್ತಮನಾಗಿ ಸಿಗುವುದು ಹೇಗೆ ಅನ್ನುವುದನ್ನು 15ನೇ ಅಧ್ಯಾಯದಲ್ಲಿ ಪುರುಷೋತ್ತಮ ಪ್ರಾಪ್ತಿ ಯೋಗ ಅಂತ ಕರೀತಾರೆ. ಆ ಪುರುಷೋತ್ತಮ ನನಗೆ ಪ್ರಾಪ್ತನಾಗಬೇಕಾಗಿದ್ದರೆ ನಾನು ಒಂದು ಆಗಿರಬಾರದು, ಒಂದು ಆಗಬೇಕು. ಒಂದು ಇರಬೇಕು, ಒಂದು ಇರಬಾರದು. ಯಾವುದು ಇರಬಾರದು, ಯಾವುದು ಇರಬೇಕು? ನನ್ನಲ್ಲಿ ಅಸುರಿ ಗುಣಗಳು ಇರಬಾರದು, ದೈವಿ ಗುಣಗಳು ಇರಬೇಕು. ನಾನು ಬಸವಣ್ಣ ಬಹಳ ಸರಳವಾಗಿ ಆ ಮಾತನ್ನು ಹೇಳ್ಬಿಡ್ತಾನೆ. ಅಯ್ಯ ಎಂದೊಡೆ ಸ್ವರ್ಗ, ಎಲ್ಲವೋ ಎಂದೊಡೆ ನರಕ. ಎಷ್ಟು ಸರಳವಾದಂಥ ಹೇಳಿಕೆ, ಸ್ವರ್ಗ ನರಕಗಳ ವಿಭಿನ್ನತೆಯನ್ನು ಹೇಳಿದೆ. ನನ್ನ ಮಾತಿನಲ್ಲಿ, ನನ್ನ ಕಥೆಯಲ್ಲಿ, ನನ್ನ ನೋಟದಲ್ಲಿ, ನನ್ನ ಚಿಂತನೆಯಲ್ಲಿ ನಾನು ಗಡುಸಾಗಿ ಇರಬಹುದು ಮಾತಾಡಲಿ, ಆದರೆ ಆ ಮಾತಿನ ಹಿಂದಿನ ಉದ್ದೇಶ ಬಹಳ ಪ್ರಧಾನವಾಗಿರತಕ್ಕದ್ದು. ತಾಯಿ ಮಗನಿಗೆ ಒಂದು ಏಟು ಕೊಡ್ತಾಳೆ, ಸಿಟ್ಟು ತೋರಿಸ್ತಾಳೆ ಇರಬಹುದು, ಆದರೆ ಅದರ ಹಿಂದೆ ಸರಿಯಾಗಿ ಆಗ್ಬೇಕಲ್ಲ, ಇವನು ಕದ್ದಾಗ್ಬಿಡ್ತಾ ಇದ್ದಾನಲ್ಲ, ಸರಿ ಓದ್ತಾ ಇಲ್ವಲ್ಲ ಅನ್ನತಕ್ಕಂಥ ನೋವು ಮಗನಿಗೆ ಒಂದು ಏಟು ಹೊಡಿಸುತ್ತೆ. ಅಪ್ಪ ಜೋರಾಗಿ ಬೈತಾನೆ ಮಗನಿಗೆ. ಆ ಬೈತಾ ಇದ್ದಾನೆ ಅಂದ್ರೆ ಬೈಯುವುದಲ್ಲ ಮುಖ್ಯ, ಆ ಬೈಗಳ ಹಿಂದಿನ ನಿರೀಕ್ಷಣೆ ಬಹಳ ಪ್ರಧಾನವಾದದ್ದು. ಅದೇ ಬಹಳ ಒಳ್ಳೆ ಮಾತಾಡಿ ಇವನು ಮನೆ ಹಾಳಾಗ ಅಂದ್ಬಿಟ್ರೆ. ಹೀಗಾಗಿ ನನ್ನ ಗುಣ ಎಂಥದ್ದು? ನಾನು ಅಸುರಿ ಸ್ವಭಾವದವನೇ, ದೈವಿ ಸ್ವಭಾವದವನೇ. ನಾನು ದೈವಿ ಸ್ವಭಾವದ ಗುಣಗಳನ್ನು ಕಷ್ಟಪಟ್ಟು ಅರ್ಜನೆ ಮಾಡಿದರೆ, ಈ ಉದಾಹರಣೆಗೆ ಸುಳ್ಳು ಹೇಳಬಾರದು. ಸುಳ್ಳು ಹೇಳ್ತಕ್ಕಂಥದ್ದು ಒಂದು ಅಸುರಿ ಗುಣನಪ್ಪ. ಶ್ರೀಮದ್ ರಾಮಾಯಣದಲ್ಲಿ ರಾವಣ ಮಾತೆತ್ತಿರ ಸುಳ್ಳು ಹೇಳ್ತಾ ಹೋಗ್ತಾನೆ. ಆದರೆ ಶ್ರೀರಾಮ ಪರಮಸತ್ಯವಾದಿ, ಅವನ ವಂಶದಲ್ಲಿ ಬಂದಂಥವನು ಸತ್ಯ ಹರಿಶ್ಚಂದ್ರ. ಸತ್ಯ ಬಹಳ ಕಷ್ಟ ಅದು. ಸತ್ಯ ಅನ್ನತಕ್ಕಂಥ ವ್ರತ ಏನಷ್ಟು ಸುಲಭವೇ ಅದು, ಮಹಾ ಕಷ್ಟ ಸತ್ಯವನ್ನು ಪರಿಪಾಲನೆ ಮಾಡತಕ್ಕದ್ದು. ಆದರೆ ನಾನು ಶ್ರೀರಾಮನಿಗೆ ನಾನು ಬೆಲೆ ಕೊಡ್ತಾ ಇದ್ದೇನೆ ಅಂದರೆ, ಶ್ರೀರಾಮನನ್ನು ನಾನು ಆದರ್ಶ ಇಟ್ಕೊಂಡಿದ್ದೇನೆ ಅಂದರೆ, ಶ್ರೀರಾಮನ ಯಾವುದೋ ಒಂದು ಗುಣವನ್ನಾದರೂ ಪ್ರಯತ್ನ ಪಡಬೇಕು ನನ್ನ ಜೀವನದಲ್ಲಿ ಅನುಷ್ಠಾನ ಮಾಡಲಿಕ್ಕೆ. ಶ್ರೀರಾಮರ ಗುಣ ಸತ್ಯ ಅಂತ ಗೊತ್ತಾದರೆ ನಾನು ಕಷ್ಟಪಟ್ಟು ಪ್ರಯತ್ನಪಟ್ಟು ಅಳವಡಿಸಿಕೊಳ್ಳಬೇಕು. ಸತ್ಯವನ್ನು ಹೇಳಿಯೇ ಬದುಕತಕ್ಕಂಥದ್ದು ಬಹಳ ಕಷ್ಟ ಜೀವನದಲ್ಲಿ. ಮಹಾತ್ಮ ಗಾಂಧೀಜಿಯವರನ್ನು ಸಾಧಿಸಿ ತೋರಿಸಿಬಿಟ್ಟು 80ನೇ ವರ್ಷದಲ್ಲಿ ಶೃಂಗಾರದ ಕನಸು ಬಿದ್ದರೂ ಅದನ್ನು ಹೇಳಲಿಕ್ಕೆ ಶುರು ಮಾಡಿ, ಅವರು ಇಡೀ ಜೀವನವೇ ಸತ್ಯದ ಜೊತೆಗೆ ಒಂದು ಹೋರಾಟ ಆಗಿಬಿಡ್ತು. ಅಂದರೆ ಸತ್ಯ, ಅಹಿಂಸೆ, ನ್ಯಾಯ ಇಂಥದ್ದು ಹಲವಾರು ಗುಣಗಳಿದೆ. ಅದನ್ನು ದೈವಿ ಗುಣಗಳು ಅಂತ ಕರೆದು, ಯಾವುದು ದೈತ್ಯ ಗುಣಗಳು ಅಂತ ಹೇಳಿ, ಈ ಎರಡೂ ಗುಣಗಳನ್ನು ನಮ್ಮ ಮುಂದೆ ಪೃಥಕ್ಕಾಗಿಸಿ ನಿಮಗೆ ಪುರುಷೋತ್ತಮನ ದರ್ಶನ ಆಗಬೇಕಾಗಿದ್ದರೆ, ನಾವು ಆ ಅನಿರ್ವಚನೀಯ ಶಕ್ತಿಯನ್ನು ನೋಡಬೇಕಾಗಿದ್ದರೆ ನಾವು ದೈವಿ ಗುಣಗಳನ್ನು ಆಸ್ವಾದನೆ ಮಾಡಬೇಕು, ಅಳವಡಿಸಿಕೊಳ್ಳಬೇಕು, ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಪಟ್ಟಿಯನ್ನು ಮಾಡಿ ದೈವಿ ಗುಣ ಎಂದರೇನು, ದೈತ್ಯ ಗುಣ ಅಂದರೇನು ಅಂತಕ್ಕಂಥ 16ನೇ ಅಧ್ಯಾಯವಾಗಿರತಕ್ಕಂಥ ದೈವಾಸುರ ಸಂಪದ್ ವಿಭಾಗ ಯೋಗ ಅನ್ನತಕ್ಕಂಥ ಯೋಗವನ್ನು ಮಂಡನೆ ಮಾಡಿ, ಈ ದೈವಿ ಗುಣಗಳನ್ನು ನಾನು ಗ್ರಹಿಸಬೇಕಾಗಿದ್ದರೆ, ದೈವಿ ಗುಣಗಳು ನನಗೆ ಬೇಕಾಗಿದ್ದರೆ ನನ್ನಲ್ಲಿ ಯಾವುದೋ ಒಂದು ಪ್ರಧಾನವಾಗಿರತಕ್ಕಂಥ ಮತ್ತೊಂದು ಗುಣ ಬೇಕು. ದೈವಿ ಗುಣ ಬೇಕಾಗಿದ್ದರೆ ಒಂದು ಗುಣ ಬೇಕು ಅದನ್ನು ಅಧ್ಯಯನ ಮಾಡಲಿಕ್ಕೆ. ಅಥವಾ ಏನನ್ನಾದರೂ ನಾನು ಹಿಡಿದ ಕೆಲಸವನ್ನು ಸಾಧಿಸಬೇಕಾಗಿದ್ದರೆ ಅದಕ್ಕೊಂದು ಗುಣ ಬೇಕು. ನಾನು ಯಾವುದಾದರೂ ಒಂದು ವೃತ್ತಿಯಲ್ಲಿ ಶ್ರೇಷ್ಠನಾಗಬೇಕಾಗಿದ್ದರೆ ಅದಕ್ಕೊಂದು ಗುಣ ಬೇಕು. ನಾನು ಮಾಡ್ತಾ ಇರತಕ್ಕಂಥ ಕೆಲಸ, ನನಗೆ ಉಪನ್ಯಾಸ ಮಾಡ್ತಾ ಇದ್ದೇನೆ, ಉಪನ್ಯಾಸ ಮಾಡ್ತಾ ಇದ್ರೆ ನನಗೊಂದು ಗುಣ ಇದ್ರೇ ಉಪನ್ಯಾಸ ಮಾಡಲಿಕ್ಕೆ ಯೋಗ್ಯತೆ ಇರತಕ್ಕಂಥದ್ದು. ಆ ಗುಣ ಯಾವುದು? ಅದನ್ನು ಕೃಷ್ಣ ಹೇಳ್ತಾನೆ 17ನೇ ಅಧ್ಯಾಯದಲ್ಲಿ, ಶ್ರದ್ಧೆ. ಶ್ರದ್ಧೆ ಇಲ್ಲದೆ ಹೋದರೆ ಯಾರು ಏನನ್ನೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ನಾನು ಮುಂದೆ ಮಾತನಾಡ್ತಾ ಕೂತ್ಕೋಬೇಕು ಅಂದ್ರೆ ನಾನು ಶ್ರದ್ಧೆ ಇದು ತಪಸ್ಸು ಮಾಡಿ ಬರಬೇಕು. ನಾನು ತಪಸ್ಸು ಮಾಡದೇ ಬಂದರೆ ನಿಮ್ಮ ಮುಂದೆ ಇಷ್ಟು ಅಧಿಕತ್ವ ಮಾತಾಡೋಕ್ಕಾಗೋದಿಲ್ಲ. ನಾನು ತಪಸ್ಸು ಮಾಡಿ ಶ್ರದ್ಧೆಯಿಂದ ಇದ್ರೇನೆ ಒಬ್ಬ ಸಂಗೀತಗಾರ ವೇದಿಕೆಯಲ್ಲಿ ಜನರಿಂದ ಚಪ್ಪಾಳೆ ಹೊಡೆಸ್ಕೊಳ್ತಾ ಇದ್ದಾನೋ ಶ್ರದ್ಧೆ ಇರುವ ತಪಸ್ಸಿರಬೇಕು. ಶ್ರದ್ಧೆಯಿಂದ ಮಾಡಿರತಕ್ಕಂಥ ಕೇವಲ ಗೊಡ್ಡ ಸಾರು ಬಹಳ ರುಚಿಕಟ್ಟಾಗಿರುತ್ತೆ, ಅಶ್ರದ್ಧೆಯಿಂದ ಮಾಡಿರತಕ್ಕಂಥ ಬಹಳ ದೊಡ್ಡ ಹುಡುಗಿನಿ. ಶ್ರದ್ಧೆ, ಈ ಶ್ರದ್ಧೆಯಲ್ಲಿ 3 ಗುಣ ಇದೆ ಅಂತಾನೆ ಕೃಷ್ಣ. ಅದನ್ನೇ 17ನೇ ಅಧ್ಯಾಯದಲ್ಲಿ ಶ್ರದ್ಧಾ ತ್ರಯ ವಿಭಾಗ ಯೋಗ ಅಂತ ಕರೀತಾನೆ. ಆತ್ಮೀಯರೇ, 17 ಅಧ್ಯಾಯಗಳ ಸೋಪಾನಗಳನ್ನು ಹತ್ತಿ ಬಂದಿದ್ದೇವೆ ನಾವು. ನಿಮಗೆ ಹೇಳಿದ್ದೆ, ಮೊದಲನೆಯ ಅಧ್ಯಾಯವನ್ನು ನೆನಪಿಟ್ಟುಕೊಳ್ಳಿ. ಅದರ ಹೆಸರು ಅರ್ಜುನ ವಿಷಾದ ಯೋಗ. ವಿಷಾದ, ಅಳು,
ನೋವು, ಸಂಕಟ, ಕಷ್ಟ, ಕಾರ್ಪಣ್ಯ. ನಮ್ಮ ಭಗವದ್ಗೀತೆಯ 18 ಸೋಪಾನಗಳು ಆರಂಭ ಆಗಿದ್ದು ವಿಷಾದದಿಂದ, ನೋವಿನಿಂದ, ಗೋಳಿನಿಂದ, ಶೋಕದಿಂದ. ಆದರೆ ನಾವು ಈ ಸೋಪಾನಗಳನ್ನು ಹತ್ತಿ 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 ಹೋದರೆ 18ನೇ ಅಧ್ಯಾಯದಲ್ಲಿ ಈ ಶೋಕ ಅಳಿಸಿ, ವಿಷಾದ ಮರೆಯಾಗಿ, ನೋವು ಇಲ್ಲವಾಗಿ ಬಿಡುಗಡೆಯನ್ನು ಹೊಂದಿಬಿಡ್ತೀವಿ, ಸಂತೋಷ ಸಿಕ್ಕಿಬಿಡುತ್ತೆ. ಆದರೆ ಈ ರೀತಿ ಸೋಪಾನ ಪಂಕ್ತಿಯನ್ನು ಹತ್ತಬೇಕು. ಸುಮ್ಮನೆ 18ನೇ ಅಧ್ಯಾಯ ಹೋದ್ರೆ ಎಲ್ಲ ಸುಖ ಸಿಗೋದಿಲ್ಲ. ಅದು ಈ ಒಂದೊಂದು ಅಧ್ಯಾಯವನ್ನು ಅಧ್ಯಯನ ಮಾಡಿ ತಪಸ್ವಿಯಾಗಿ ಶ್ರದ್ಧೆಯಿಂದ ಸ್ವೀಕರಿಸಿ ಅದರ ಗುಣಗಳನ್ನೆಲ್ಲ ಹೀರಿಕೊಂಡರೆ, ಕೃಷ್ಣ ಹೇಳಿದಂತೆ ವರ್ತಿಸಿದರೆ 18ನೇ ಅಧ್ಯಾಯಕ್ಕೆ ಹೋಗ್ತೀವಿ. ಆ 18ನೇ ಅಧ್ಯಾಯದ ಹೆಸರೇ ಮೋಕ್ಷ ಸನ್ಯಾಸ ಯೋಗ. ನಾನು ಭಗವದ್ಗೀತೆ ಆರಂಭವಾದ ದಿವಸದಿಂದಲೂ ಹೇಳ್ತಾ ಇದ್ದೇನೆ, ಭಗವದ್ಗೀತೆ ಎನ್ನತಕ್ಕಂಥದ್ದು ಕಥೆ ಅಲ್ಲ, ಸಂಗೀತ ಅಲ್ಲ, ವಿನೋದಕ್ಕೆ ಮಾಡತಕ್ಕಂಥದ್ದಲ್ಲ, ಕಾಡು ಹರಟೆ ಅಲ್ಲ, ಅದು ಮೋಕ್ಷಶಾಸ್ತ್ರ. ಹೀಗಾಗಿ ಭಗವದ್ಗೀತೆ ಎನ್ನತಕ್ಕಂಥದ್ದು ಚಿಂತಕನ ನೋವನ್ನು ಅಳಿಸಿ ಅಭ್ಯರ್ಥಿಯ ಆತಂಕವನ್ನು ಸುಟ್ಟು ಅವನ ಮನಸ್ಸಿಗೆ ಬಿಡುಗಡೆಯನ್ನು ಮಾಡತಕ್ಕಂಥದ್ದು, ಮೋಕ್ಷ ಪ್ರದಾನ ಮಾಡತಕ್ಕದ್ದು. ಇನ್ನು ಬಹಳ ಸರಳವಾಗಿ ಹೇಳಬೇಕಾಗಿದ್ದರೆ, ಈ ಜೀವಾತ್ಮ ಅನ್ನತಕ್ಕಂಥದ್ದು ಅನೇಕ ಆವರಣಗಳಲ್ಲಿ ಬಂಧಿತವಾಗಿರತಕ್ಕದ್ದು. ಅದನ್ನೆಲ್ಲ ಕಳಕೊಂಡು ಜೀವ ಪಕ್ಷಿ ಹಾರಿ ಹೋಗುವಾಗ, ಬಿಡುಗಡೆಯಾಗುವಾಗ ಮೋಕ್ಷ ಸ್ಥಿತಿಯನ್ನು ಕುರಿತು ಪ್ರಯಾಣ ಮಾಡತಕ್ಕಂಥದ್ದನ್ನು ಮೋಕ್ಷ ಸನ್ಯಾಸ ಯೋಗ ಅನ್ನತಕ್ಕಂಥ 18ನೇ ಅಧ್ಯಾಯವನ್ನು ಮಂಡನೆ ಮಾಡಿ, ಅದ್ವೈತಾಮೃತ ವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬಾ ತ್ವಾಂ ಅನುಸಂಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ಈ ಶ್ಲೋಕವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆನಂತರ ಮಧುಸೂದನ ಸರಸ್ವತಿಗಳು ತಮ್ಮ ಕೃತಜ್ಞತೆಯನ್ನು ಹೇಳ್ತಾ ಇದ್ದಾರೆ. ನಾವು ದಿನ ಬೆಳಗ್ಗೆದ್ದರೆ ವರ್ತಮಾನ ಪತ್ರಿಕೆಯನ್ನು ಯಾರೋ ತಂದು ಕೊಡ್ತಾರೆ ನಮಗೆ, ಅದಕ್ಕೆ ಒಂದು ದುಡ್ಡು ಕೊಟ್ಟಿರ್ತೀವಿ ಸ್ವಾಮಿ, ಆದರೂ ಕೃತಜ್ಞತೆ ಹೇಳ್ತೀವಿ. ನಾನು ನಿಮಗೆ ಉಪನ್ಯಾಸ ಕೊಡ್ತೀನಿ, ನೀವು ಸಂಭಾವನೆ ಕೊಡ್ತೀನಿ, ನಾನು ಕೃತಜ್ಞತೆ ಹೇಳ್ತೀನಿ. ಉಪನ್ಯಾಸ ಕೊಡ್ತೀನಿ, ಸಂಭಾವನೆ ಕೊಡ್ತೀನಿ, ಆದರೂ ನಾನು ಕೃತಜ್ಞತೆ ಹೇಳಬೇಕು. ನಾನು ನಿಮಗೆ ಅದೊಂದು ಜೀವನದ ಪದ್ಧತಿ. ಸೂರ್ಯನಿಗೆ ಶಾಖ ಕೊಡ್ತಾ ಇದ್ದಾನೆ, ಸೂರ್ಯನಿಗೆ ಪ್ರಾಣ ಕೊಡ್ತಾ ಇದ್ದಾನೆ, ಸೂರ್ಯನಿಗೆ ಆಹಾರ ಕೊಡ್ತಾ ಇದ್ದಾನೆ. ನಾವೊಂದು ಕೃತಜ್ಞತೆಯನ್ನು ಹೇಳಬೇಕು, ಅವನು ದೈವಕ್ಕೊಂದು ನಮಸ್ಕಾರವನ್ನು ಹೇಳಬೇಕು ನಾವು. ಮಧುಸೂದನ ಸರಸ್ವತಿಗಳು ಹೇಳ್ತಾ ಇದ್ದಾರೆ, ಇಂಥ ಭಗವದ್ಗೀತೆಯನ್ನು ಯಾರಯ್ಯ ಕೊಟ್ಟಿದ್ದು ನಮಗೆ? ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಲಾರವಿಂದಾಯತ ಪತ್ರ ನೇತ್ರ ಏನತ್ವಯಾ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ವೇದವ್ಯಾಸ ಮಹರ್ಷಿಗಳಿಗೆ ನಿನ್ನೆ ನಾನು ನಿಮ್ಮ ಹತ್ರ ಚಿಂತನೆ ಮಾಡ್ತಾ ಹೇಳ್ತಾ ಇದ್ದೆ, ವ್ಯಾಸ ಅನ್ನತಕ್ಕಂಥ ಪದ ಹೇಗೆ ಬಂತು? ಅಖಂಡವಾಗಿರತಕ್ಕ, ಏಕೈಕವಾಗಿರತಕ್ಕ, ಲಕ್ಷ ಲಕ್ಷ ಶ್ಲೋಕಗಳನ್ನು ಹೊಂದಿರತಕ್ಕಂತಹ, ಮಂತ್ರಗಳನ್ನು ಹೊಂದಿರತಕ್ಕಂತಹ, ಕಣ್ಣಿಗೆ ಕಾಣಿಸದೇ ಇದ್ದಂತಹ, ಬರವಣಿಗೆ ಇಲ್ಲದೇ ಇದ್ದಂತಹ ಆ ವೇದ ಮಂತ್ರವನ್ನು 4 ಭಾಗಗಳಾಗಿ ಅವರು ವಿಂಗಡಿಸಿದ್ದರಿಂದ ಅವರಿಗೆ ವ್ಯಾಸ ಅನ್ನುವ ಹೆಸರು ಬಂತು. ಅವರು ವೇದ ವ್ಯಾಸರಾಗಿ ಬಿಟ್ಟರು. ನಮೋಸ್ತುತೆ ವ್ಯಾಸ. ವ್ಯಾಸ ಅಂದರೆ ಮತ್ತೊಂದು ಅರ್ಥವನ್ನು ನಾನು ಈಗಾಗಲೇ ಹೇಳಿದೆ, ಜ್ಞಾನಿ, ಪರಮಜ್ಞಾನಿ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋರ್ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ ಅಂತ 13ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಜ್ಞಾನ ಅಂದ್ರೆ ಏನಯ್ಯ? ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋರ್ ಜ್ಞಾನಂ. ಈ ಕ್ಷೇತ್ರ ಅಂದ್ರೆ ಯಾವುದು, ಕ್ಷೇತ್ರಜ್ಞ ಅಂದ್ರೆ ಯಾವುದು ಅನ್ನತಕ್ಕಂಥ ಒಂದು ವೈಶಿಷ್ಟ್ಯವಾದ ಜ್ಞಾನ ಯಾರಿಗೆ ಗೊತ್ತೋ ಅವನಿಗೆ ಜ್ಞಾನ ಗೊತ್ತಿದೆ, ಅವನು ಜ್ಞಾನಿ ಅಂತ ಕರೀತಾ ಇದ್ದೇವೆ. ವ್ಯಾಸ ಅಂದ್ರೆ ಪರಮಜ್ಞಾನಿ. ಮಧುಸೂದನ ಸರಸ್ವತಿಗಳು ಭಕ್ತರಾಗಿ ಕುಳಿತು, ತಪಸ್ವಿಗಳಾಗಿ ಕುಳಿತು ಆ ದಿವ್ಯ ತೇಜಸ್ಸಾಗಿರತಕ್ಕಂಥ ವೇದವ್ಯಾಸ ಮಹರ್ಷಿಗಳಿಗೆ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ. ಎಂಥ ಬುದ್ಧಿನಯ್ಯ ನಿಂದು? ಏನು ಸಂಕುಚಿತವಾಗಿರತಕ್ಕಂಥ ಮನಸ್ಸೇ? ಎಂತೆಂತಹ ಪಾತ್ರಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದೀಯ. ಆ ಸೃಷ್ಟಿ ಮಾಡಿರತಕ್ಕಂಥ ಪಾತ್ರಗಳಿಗೆ ಎಂತೆಂತಹ ರಸಗಳನ್ನು ತುಂಬಿದ್ದೀಯ, ಯಾವ ಯಾವ ವರ್ಣನೆಗಳನ್ನು ಮಾಡಿದ್ದೀಯ, ಎಂತೆಂತಹ 106 ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿದ್ದೀಯ. ಎಂತೆಂತಹ ಪಾತ್ರಗಳಿದೆ ಮಹಾಭಾರತದಲ್ಲಿ.
ಚಲದೊಳ್ ದುರ್ಯೋಧನಂ ನನ್ನಿಯೊಳ್ ಇನತನಯಂ ಗಂಡಿನೊಳ್ ಭೀಮಸೇನಂ ಬಲದೊಳ್ ಮದ್ರೇಶನ್ ಅತ್ಯುನ್ನತಿಯೊಳ್ ಅಮರ ಸಿಂಧೂದ್ಭವಂ. ಏನು ಪಂಪ ಪಟ್ಟಿ ಮಾಡಿಬಿಡ್ತಾನೆ. ಒಬ್ಬ ಜೈನ ಕವಿಯಾಗಿದ್ದರೂ ಮಹಾಭಾರತವನ್ನು ಕಂಡ ಆತ ಈ ಭಾರತಂ ಲೋಕಪೂಜ್ಯಂ ಅಂತಾನೆ ಆತ. ಈ ಮಹಾಭಾರತ ಅನ್ನತಕ್ಕಂಥ ಲೋಕಕ್ಕೆ ಪೂಜನೀಯವಾಗಿಬಿಟ್ಟಿದೆ ಕಣಯ್ಯ. ಯಾಕೆ ಅಂದ್ರೆ ಇಂತಿಂಥ ಪಾತ್ರಗಳಿದೆಯೇ ಎದುರೆ. ಛಲದೊಳ್ ದುರ್ಯೋಧನಂ, ಏನು ಆ ದುರ್ಯೋಧನನ ಛಲ ಅಂದ್ರೆ. ನನ್ನಿಯೊಳ್ ಏನತನಯಂ, ಸತ್ಯ ಮಾತು ಅಂದ್ರೆ ಕರ್ಣ. ಗಂಡಿನೊಳ್ ಭೀಮಸೇನಂ ಅಂತಾನೆ, ಗಂಡು ಅಂದ್ರೆ ಭೀಮಸೇನ ಕಣಯ್ಯ. ಛಾವ ವಿದ್ಯಾಬಲದೊಳ್ ದ್ರೋಣ, ಬಿಲ್ವಿದ್ಯೆ ಅಂದ್ರೆ. ಸಾಹಸದ ಮಹಿಮೆಯೊಳ್ ಫಲ್ಗುಣಂ, ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ. ಇವರ್ಗಳಿನ್ ಈ ಭಾರತಂ ಲೋಕಪೂಜ್ಯಂ. ಒಬ್ಬ ಜೈನ ಧರ್ಮೀಯನಾಗಿರತಕ್ಕಂಥ ಪಂಪ, ಆದಿಕವಿಯಾಗಿರತಕ್ಕ ಪಂಪ ತನ್ನ ವಿಕ್ರಮಾರ್ಜುನ ವಿಜಯವನ್ನು ಬರೆದಾಗ ಈ ಮಹಾಭಾರತ ಅನ್ನತಕ್ಕಂಥದ್ದು ಇಷ್ಟು ಅನೇಕ ರಸ ಪರಿಪಾಕಗಳ, ಪಾತ್ರ ಪೋಷಣೆಗಳ, ಸನ್ನಿವೇಶ ಸೃಷ್ಟಿಗಳ ಆಗರವಾಗಿರೋ ಕಾರಣದಿಂದ ಇದು ಲೋಕಕ್ಕೆ ಪೂಜನೀಯ.